ಕರ್ನಾಟಕದಲ್ಲಿ ಇತ್ತೀಚೆಗೆ ಹೆಚ್ಚಾಗುತ್ತಿರುವಂತ ಯುವತಿಯರ ಕೊಲೆ ಪ್ರಕರಣಗಳು ಹುಬ್ಬಳ್ಳಿ ಧಾರವಾಡ ಮತ್ತು ರಾಜ್ಯದ ಜನತೆಯನ್ನ ಬೆಚ್ಚಿ ಬೀಳಿಸಿವೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಪ್ರಕಾರ ಜನವರಿ 2024ರಿಂದ ಏಪ್ರಿಲ್ ಒಳಗಾಗಿ ಕರ್ನಾಟಕದಲ್ಲಿ 430 ಕೊಲೆ ಪ್ರಕರಣಗಳು ದಾಖಲಾದರೆ 198 ಅತ್ಯಾಚಾರ ಪ್ರಕರಣಗಳು ಕೂಡ ದಾಖಲಾಗಿವೆ. ಇದರ ಜೊತೆಗೆ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಹಲ್ಲೆಗಳಾಗಿರ್ಬೋದು. ಅದಷ್ಟೇ ಯಾಕೆ ಫ್ರೆಂಡ್ಸ್, ಇನ್ನು 18 ವರ್ಷ ವಯಸ್ಸಾಗೋಕ್ಕಿಂತ ಮುಂಚೆನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಗರ್ಭಿಣಿಯರಾಗುತ್ತಿದ್ದಾರೆ. ಇದು ನಿಜವಾಗ್ಲೂ ಪ್ರತಿಯೊಬ್ಬ ಕರ್ನಾಟಕದಲ್ಲಿರುವಂತ ವ್ಯಕ್ತಿ ವಿಚಾರ ಮಾಡಲೇಬೇಕಾದಂತ ಒಂದು ಸೀರಿಯಸ್ ವಿಷಯಗಳಾಗಿವೆ. ಈ ಒಂದು ವಿಷಯವನ್ನ ಕುರಿತು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಮಾತನಾಡೋಣ. ಅಷ್ಟೇ ಅಲ್ಲ, ನನಗೆ ಅನಿಸಿರುವಂತ ಕಾರಣ, ಪರಿಣಾಮ ಮತ್ತು ಸೊಲ್ಯೂಷನ್ ಗಳನ್ನು ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮ ಅನಿಸಿಕೆಯನ್ನ ಕೂಡ ನೀವು ಶೇರ್ ಮಾಡೋದನ್ನ ಮರಿಬೇಡಿ. ಈ ಒಂದು ಯುವತಿಯರ ಕೊಲೆ ಪ್ರಕರಣಕ್ಕೆ ಬಂದಾಗ ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ ಆದಂತ ನೇಹಾ ಹಿರೇಮಠ್ ಅವರ ಮರ್ಡರ್ ಆಗಿರ್ಬೋದು, 2 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಂತ ಅಂಜಲಿ ಅಂಬಲಿ ಅವರ ಒಂದು ಮರ್ಡರ್ ಕೇಸ್ ಆಗಿರ್ಬೋದು, ಹಾಗೆ ಸೋಮವಾರ ಪೇಟದಲ್ಲಿ 10th ಕ್ಲಾಸ್ ಹುಡುಗಿಯ ಮರ್ಡರ್ ಕೇಸ್ ಆಗಿರ್ಬೋದು. ಈ ಎಲ್ಲಾ ಪ್ರಕರಣಗಳನ್ನ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಜನ ಯಾಕೆ ಇಷ್ಟೊಂದು ವಿಕೃತ ಮನಸ್ಥಿತಿಗೆ ಹೋಗ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದೇ ಬರುತ್ತೆ. ಇಷ್ಟು ಪ್ರಕರಣಗಳಲ್ಲಿ ನೇಹಾ ಹಿರೇಮಠ್ ಅವರ ಪ್ರಕರಣವನ್ನ CID ಅವರು ತನಿಖೆಯನ್ನ ಮಾಡ್ತಿದ್ರೆ, ಇನ್ನ ಉಳಿದ ಪ್ರಕರಣಗಳನ್ನ ಆಯಾ ಸ್ಥಳಗಳಿಗೆ ಸಂಬಂಧಿಸಿದಂತ ಪೊಲೀಸ್ ಠಾಣೆಗಳಲ್ಲಿ ಇವುಗಳ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ. ಭಾರತದಂತ ಶಾಂತಿಯುತ ಸಮಾಜದಲ್ಲಿ ಇಂದು ಕೊಲೆ ಪ್ರಕರಣ ಆಗಿರಬಹುದು, ಅತ್ಯಾಚಾರಗಳಾಗಿರಬಹುದು, ಅದರ ಜೊತೆಗೆ ಇನ್ನೂ ಹೆಚ್ಚಾಗ್ತಾ ಇರುವಂತ ಸೈಬರ್ ಅಪರಾಧಗಳು. ದಿನ ಬೆಳಗಾದ್ರೆ ದಿನಪತ್ರಿಕೆಗಳನ್ನ ಓಪನ್ ಮಾಡಿದ್ರೆ ಸಾಕು, ಚಿಕ್ಕ ಮಕ್ಕಳನ್ನ ಹಿಡಿದು ವಯಸ್ಸಾದವರವರೆಗೂ ಕೂಡ ಈ ಸೈಬರ್ ಕ್ರೈಮ್ ಗಳಿಗೆ ತುತ್ತಾಗ್ತಾ ಇರೋದು ಕೂಡ ಒಂದು ದುರಾದೃಷ್ಟಕರ. ಇದಕ್ಕೆ ಮೂಲ ಕಾರಣ ನಮ್ಮ ಸಮಾಜದಲ್ಲಿನ ಅವೇರ್ನೆಸ್ ಕಡಿಮೆ ಇರೋದಾಗಿದೆ. ಸೊ ಹಾಗಾಗಿ ನಾವು ಹೆಚ್ಚು ಜನರಲ್ಲಿ ಇವುಗಳ ಬಗ್ಗೆ ಅವೇರ್ನೆಸ್ ನ ಮೂಡಿಸಬೇಕಾಗಿದೆ. ಸೊ ಈ ವಿಡಿಯೋನ ನಿಮಗೆ ಗೊತ್ತಿರುವಂತ ಎಲ್ಲರೊಂದಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನ ಒಂದ್ ಕಡೆಯಿಂದ ಕೊಲೆ ಪ್ರಕರಣಗಳೇನೋ ಹೆಚ್ಚಾಗ್ತಿದಾವೆ, ಇದಕ್ಕೆ ಜನ ಏನ್ ಹೇಳ್ತಾರೆ ಅನ್ನುವಂತ ಒಪಿನಿಯನ್ ನ ಕೇಳ್ತಾ ಹೋದ್ರೆ, ಕರ್ನಾಟಕದಲ್ಲಿ ಇಷ್ಟೊಂದು ಕೊಲೆ ಪ್ರಕರಣಗಳು ಹೆಚ್ಚಾಗಲಿಕ್ಕೆ ಪೊಲೀಸರೇ ಮುಖ್ಯ ಕಾರಣ ಎಂದು. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಪೊಲೀಸರ ಬಗ್ಗೆ ಬಹಳಷ್ಟು ಜನರಿಗೆ ಭಯ ಇಲ್ಲ. ಹಾಗಾಗಿ ಅವರು ಕೊಲೆ, ಸುಲಿಗೆ, ಅತ್ಯಾಚಾರಗಳನ್ನ ಮಾಡ್ತಿದ್ದಾರೆ ಅಂತ ಕೆಲವೊಬ್ರು ಹೇಳಿದ್ರೆ, ಇನ್ನು ಕೆಲವೊಬ್ರು ಹೇಳ್ತಾರೆ ಇವತ್ತು ರಾಜ್ಯವನ್ನ ಆಳ್ತಾ ಇರುವಂತ ರಾಜಕೀಯ ಪಕ್ಷವೇ ಇದಕ್ಕೆ ಕಾರಣ ಎಂದು ಹೇಳ್ತಾರೆ. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ಡೆಫಿನೆಟ್ಲಿ ನಮ್ಮ ಎಂಟೈರ್ ಸಮಾಜವೇ ಕಾರಣವಾಗಿದೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇವತ್ತು ಅಪರಾಧಗಳು ಹೆಚ್ಚಾಗಲಿಕ್ಕೆ ಎಷ್ಟು ಕೆಟ್ಟ ಜನ ಕಾರಣ ಇದ್ದಾರೋ ಅಷ್ಟೇ ಒಳ್ಳೆ ಜನ ಕೂಡ ಕಾರಣ ಇದ್ದಾರೆ. ಯಾಕಂದ್ರೆ ಇವರು ಅಪರಾಧ ನಡೀತಿರ್ಬೇಕಾದ್ರೆ, ಅಪರಾಧ ನಡೆದ ತಕ್ಷಣ ಕೂಡ ಅದರ ವಿರುದ್ಧ ಧ್ವನಿಯನ್ನ ಎತ್ತಾ ಇಲ್ಲ. ಇದರ ಬಗ್ಗೆ ನಮ್ಮ ರಾಜ್ಯದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದಂತ ST ರಮೇಶ್ ಅವರು ಹೇಳ್ತಾರೆ, ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಎರಡೂ ಬೇರೆ ಬೇರೆ ಆಗಿದಾವೆ. ಈ ಕಾರಣಕ್ಕಾಗಿ ಪೊಲೀಸರನ್ನ ಬ್ಲೇಮ್ ಮಾಡಬಾರದು ಅಂತ ಕೂಡ ಹೇಳ್ತಾರೆ. ಉದಾಹರಣೆಗೆ, ಯಾವುದೋ ಒಂದು ಪ್ರದೇಶದಲ್ಲಿ ಗಣೇಶನನ್ನ ಇಡ್ತಿರುವಂತ ಫಂಕ್ಷನ್ ದಲ್ಲಿ ಗಲಾಟೆಗಳಾದ್ರೆ ಮತ್ತು ಇನ್ನ ಯಾರೋ ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರಿ ಆಸ್ತಿಗೆ ಧಕ್ಕೆ ಏನಾದ್ರೂ ಮಾಡಿದ್ರೆ, ಇಂಥ ಘಟನೆಗಳನ್ನ ಕಾನೂನು ಸುವ್ಯವಸ್ಥೆಯ ವಿಫಲತೆ ಅಂತ ಹೇಳ್ಬಹುದು. ಆದರೆ ಕೊಲೆ ಪ್ರಕರಣಗಳ ಆದಾಗ ಕಾನೂನು ವಿಫಲತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೊಲೆ ಮಾಡ್ಲಿಕ್ಕೆ ಕೊಲೆಗಾರನ ಮನಸ್ಥಿತಿ ಕಾರಣ ಇರುತ್ತೆ ಹೊರತು ಪೊಲೀಸರು ಇದಕ್ಕೆ ಕಾರಣ ಅಲ್ಲ ಅಂತ ಕೂಡ ಇವ್ರು ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾರೆ, ನಮ್ಮ ಸಮಾಜದಲ್ಲಿ ಹೆಚ್ಚಾಗುತ್ತಿರುವಂತ ಈ ಕೊಲೆ ಪ್ರಕರಣಗಳನ್ನ ಕಡಿಮೆ ಮಾಡಬೇಕು ಅಂದ್ರೆ ಕೊಲೆಗಾರನಿಗೆ ಗಲ್ಲು ಶಿಕ್ಷೆಯನ್ನ ನೀಡಬೇಕು, ಇಲ್ಲಾಂದ್ರೆ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅಂತ ಕೂಡ ಬಹಳಷ್ಟು ಜನ ಹೇಳ್ತಾರೆ. ಇವರೆಲ್ಲರೂ ಕೂಡ ಇಮೋಷನಲ್ ಆಗಿ ಈ ಒಂದು ಮಾತುಗಳನ್ನ ಹೇಳ್ತಿರ್ಬೋದು. ಆದ್ರೆ ನಮ್ಮ ಕಾನೂನು ಇವಕ್ಕೆಲ್ಲ ಸಪೋರ್ಟ್ ಮಾಡೋದಿಲ್ಲ ಫ್ರೆಂಡ್ಸ್. ಬಟ್ ಯಾವಾಗ ಅನ್ಯಾಯ ಆಗಿದೆಯೋ ಅವಾಗ ನೀವೆಲ್ಲ ಬೀದಿಗಿಳಿದು ಯಾರ್ಯಾರು ಅದರ ವಿರುದ್ಧ ಧ್ವನಿ ಎತ್ತಿದ್ರು, ಯಾರ್ಯಾರು ಅದರ ವಿರುದ್ಧ ಸ್ಟ್ರೈಕ್ ಮಾಡಿದ್ರು, ಅವ್ರಿಗೊಂದು ದೊಡ್ಡ ಸೆಲ್ಯೂಟ್. ಯಾಕಂದ್ರೆ
ನೀವು ಅಟ್ಲೀಸ್ಟ್ ನಮ್ಮ ಸಮಾಜದಲ್ಲಿ ಏನ್ ಆಗ್ತಿದೆ ಅಂತ ಕೂಡ ನೋಡ್ತಾ ಇದ್ದೀರಾ. ಸೊ ನನಗನ್ಸುತ್ತೆ ಇದಕ್ಕೆ ಸೊಲ್ಯೂಷನ್ ಬೇಕು ಅಂದ್ರೆ ಅಪರಾಧಗಳಾಗ್ಲಿಕ್ಕೆ ಸರಿಯಾದ ಕಾರಣಗಳನ್ನ ಹುಡುಕ್ಬೇಕು ಮತ್ತು ಆ ಕಾರಣಗಳಿಗೆ ಪರಿಹಾರಗಳನ್ನ ಕಂಡುಕೊಂಡಾಗ ಮಾತ್ರ ಇಂಥ ಅಪರಾಧಗಳನ್ನ ತಡೆಯಬಹುದೇ ಹೊರತು ಯಾವುದೇ ಕಠಿಣ ಶಿಕ್ಷೆಯನ್ನ ಕೊಡೋದ್ರಿಂದ ಅಪರಾಧಗಳನ್ನ ತಡೆಯೋದು ಇಂಪಾಸಿಬಲ್. ಉದಾಹರಣೆಗೆ ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಿದೆ ಕೊಲೆ ಮಾಡಿದ್ರೆ ಡೆಫಿನೆಟ್ಲಿ ಜೈಲಲ್ಲಿ ಹಾಕ್ತಾರೆ ಅಂತ. ಹಾಗಂದ್ರೆ ಜಗತ್ನಲ್ಲಿ ಕೊಲೆ ಆಗೋದೇನಾದ್ರೂ ನಿಂತಿದೆಯಾ? ದರೋಡೆ ಮಾಡಿದ್ರೆ ಜೈಲಿನಲ್ಲಿ ಹಾಕ್ತಾರೆ ಅಂತ ಗೊತ್ತಿದ್ದು ಕೂಡ ದರೋಡೆಗಳು ಆಗ್ತಿದಾವೆ. ಆದ್ರಿಂದ ನನ್ನ ಅನಿಸಿಕೆ ಏನು ಅಂದ್ರೆ ಕಠಿಣವಾದಂತ ಶಿಕ್ಷೆಯನ್ನ ಕೊಡೋದ್ರಿಂದ ಇಂಥ ಪ್ರಕರಣಗಳನ್ನ ತಡೆಯಲು ಸಾಧ್ಯವಿಲ್ಲ ಎಂದು ನನಗನ್ಸುತ್ತೆ. ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಕಠಿಣವಾದ ಶಿಕ್ಷೆಯನ್ನ ಕೊಡುವುದರಿಂದ ಬಹಳಷ್ಟು ಜನರ ಮನಸ್ಸಿನಲ್ಲಿ ಭಯ ಹುಟ್ಟುತ್ತೆ ಅನ್ನೋದು ಕೆಲವೊಂದಿಷ್ಟು ಜನರ ವಾದವಾಗಿದೆ. ಡೆಫಿನೆಟ್ಲಿ ಫ್ರೆಂಡ್ಸ್, ಇದು ಭಯ ಏನೋ ಹುಟ್ಟಿಸಬಹುದು, ಆದರೆ ಕೊಲೆ ಮತ್ತು ಅತ್ಯಾಚಾರಗಳು ಮುಂದೆ ಆಗದೇ ಇರುವ ಹಾಗೆ ತಡೆಯುವಂತ ಶಕ್ತಿ ಕಾನೂನಿಗಿಲ್ಲ. ಈ ಶಕ್ತಿ ಇರೋದು ಮಾತ್ರ ಓನ್ಲಿ ನೈತಿಕ ಶಿಕ್ಷಣ. ಇಂದು ಜಾಗತೀಕರಣದಿಂದಾಗಿ ನಮ್ಮ ಸಮಾಜದಲ್ಲಿ ನಾವು ಉಡುವಂತ ಬಟ್ಟೆಗಳು ಬದಲಾಗಿವೆ, ತಿನ್ನುವಂತ ಆಹಾರ ಬದಲಾಗಿದೆ, ನಾವು ಜಗತ್ತನ್ನ ನೋಡುವಂತ ದೃಷ್ಟಿಕೋನ ಬದಲಾಗಿದೆ, ಆದರೆ ನಮ್ಮ ಮನಸ್ಥಿತಿ ಬದಲಾಗ್ತಾ ಇಲ್ಲ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾಕೆ ನಮ್ಮ ಸಮಾಜದಲ್ಲಿ ಪೇರೆಂಟ್ಸ್, ಪಾಲಕರಾದವರು ಮಕ್ಕಳ ಜೊತೆಗೆ ಮುಕ್ತವಾಗಿ ಮಾತನಾಡುವುದಿಲ್ಲ? ನೋಡಿ, ನಾವು ಲೈಫ್ ಅಲ್ಲಿ ಫೇಲ್ಯೂರ್ ಆಗೋದು, ಲವ್ ಅಲ್ಲಿ ಫೇಲ್ಯೂರ್ ಆಗೋದು ಅಥವಾ ಮಕ್ಕಳಾಗಿ ತಪ್ಪು ಕೆಲಸ ಮಾಡೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಯಾಕೆ ತಪ್ಪು ಮಾಡ್ತಾರೆ ಅಂದ್ರೆ ಅವ್ರಿಗೆ ಬಹಳಷ್ಟು ಬಾರಿ ಯಾವುದು ಸರಿ ಯಾವುದು ತಪ್ಪು, ನೀವು ತಪ್ಪು ಮಾಡಿದ್ರೆ ಏನಾಗುತ್ತೆ, ಸೊ ತಪ್ಪು ಮಾಡೋದ್ರಿಂದ ಹೇಗೆ ನೀವು ಸೇವ್ ಆಗ್ಬಹುದು, ತಪ್ಪು ಮಾಡೋದನ್ನ ನೀವು ಹೇಗೆ ತಪ್ಪಿಸಬಹುದು ಅನ್ನುವ ವಿಚಾರಗಳನ್ನ ಯಾಕೆ ಮನೆಯಲ್ಲಿ ಪೇರೆಂಟ್ಸ್ ಮಕ್ಕಳ ಜೊತೆಗೆ ಮುಕ್ತವಾಗಿ ಮಾತನಾಡುವುದಿಲ್ಲ? ನಿಮ್ಮ ಮಕ್ಕಳಿಗೆ ನೀವೇ ಯಾವುದು ಸರಿ ಯಾವುದು ತಪ್ಪು ಎಂದು ಹೇಳಿಕೊಡುವುದಿಲ್ಲ ಅಂದ್ರೆ ಇನ್ಯಾರು ಹೇಳಬೇಕು ಫ್ರೆಂಡ್ಸ್? ಸೊ ಹಾಗಾಗಿ ಇಲ್ಲಿ ಪಾಲಕರಾದವರ ಒಂದು ಜವಾಬ್ದಾರಿ ಮಾತ್ರ ತುಂಬಾ ಇದೆ ಅಂತ ನನಗನ್ಸುತ್ತೆ. ಆದ್ರೆ ಮದುವೆ ಆದಂತ ಗಂಡ ಹೆಂಡತಿಯರು ಒಂದು ಹೊಸ ಜೀವವನ್ನ ಭೂಮಿಗೆ ತರ್ತಾರೆ ಅಂದ್ರೆ ನನಗನ್ಸುತ್ತೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಆ ತಂದೆ ತಾಯಿ ಆಗುವವರೆಗೂ ಕೂಡ ಆದಷ್ಟು ಬೇಗ ಒಂದು ಕ್ವಾಲಿಫಿಕೇಶನ್ ಮಾಡಬೇಕು. ಅಂದಾಗ ಮಾತ್ರ ಅವರು ರೆಸ್ಪಾನ್ಸಿಬಲ್ ಆಗಿ ಮಕ್ಕಳನ್ನ ಹೇರ್ತಾರೆ, ಈ ಸಮಾಜಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂತ ಮಗುವನ್ನ ಕೊಡ್ತಾರೆ. ಆವಾಗ ಡೆಫಿನೆಟ್ಲಿ ಇಂಥ ಪ್ರಕರಣಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನನಗನ್ಸುತ್ತೆ. ಇನ್ನು ಭಾರತದಲ್ಲಿ ಹೆಚ್ಚಾಗ್ತಾ ಇರುವಂತ ಕೊಲೆ ಮತ್ತು ಅತ್ಯಾಚಾರದ ಪ್ರಕರಣಗಳಲ್ಲಿ ಭಾಗಿಯಾಗುವವರ ಸಂಖ್ಯೆಯನ್ನ ನೋಡಿದಾಗ ಬಹುತೇಕರು ಅರ್ಲಿ ಚೈಲ್ಡ್ಹುಡ್ ಕೇರ್ ಸಿಗದೆ ಇರೋರು, ಅನ್ಎಜುಕೇಟೆಡ್ ಆಗಿದ್ದವರು ಮತ್ತು ಬಡವರಾಗಿದ್ದಾರೆ. ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಕೇಳಿರಿ ಒಬ್ಬ MLA ಅಥವಾ ಒಬ್ಬ MP ಮಕ್ಕಳು ಅಥವಾ IAS ಆಫೀಸರ್ ಮಕ್ಕಳು ಇಂಥ ಒಂದು ಪ್ರಕರಣಗಳಲ್ಲಿ ಯಾರನ್ನೋ ಕೊಲೆ ಮಾಡಿದರೆ ಅಥವಾ ಯಾರನ್ನೋ ರೇಪ್ ಮಾಡಿದರೆ ಅಂತ ನೀವೇನಾದ್ರೂ ಕೇಳಿದಿರಾ? ಇದು ವೆರಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಲ್ಲಿ ಆಗ್ಬಹುದು. ನಮ್ಮ ರಾಜ್ಯದಲ್ಲಿನೇ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸ್ ಕೂಡ ದೇಶಾದ್ಯಂತ ಸೌಂಡ್ ಮಾಡಿದೆ ಫ್ರೆಂಡ್ಸ್. ಅವರು ಕೂಡ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿ ದೇಶವನ್ನ ಬಿಟ್ಟು ಹೋಗಿದ್ದಾರೆ. ಆದ್ರೆ ಇವತ್ತು ಅವರು MP ಅಥವಾ MLA ಮಗ ಅಥವಾ ರಾಜಕೀಯ ಕುಟುಂಬಕ್ಕೆ ಸೇರಿದವರಾಗಿದ್ದರಿಂದ ಅವರು ವಿದೇಶದಲ್ಲಿದ್ದಾರೆ. ಅವರನ್ನ ಆದಷ್ಟು ಬೇಗ ದೇಶಕ್ಕೆ ಕರೆಸಿ ಅವ್ರ ಮೇಲೂ ಕೂಡ ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿಯನ್ನ ಮಾಡುವಂತ ಅವಶ್ಯಕತೆ ಇದೆ. ಇಲ್ಲಿ ಒಂದು ಕೊಲೆ ಒಂದು ಅತ್ಯಾಚಾರಕ್ಕೆ ಒಬ್ಬ ವ್ಯಕ್ತಿ ಕಾರಣ ಆದ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ಇಂಥ ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಈ ಪೆನ್ ಡ್ರೈವ್ ಕೇಸ್ ಕೂಡ ಹೇಳುತ್ತೆ. ಆದಷ್ಟು ಬೇಗ ಇದರ ಎನ್ಕ್ವೈರಿಯನ್ನ ಮಾಡಿಸಲೇಬೇಕು. ಇದರ ಬಗ್ಗೆ ಕೂಡ ರಾಜ್ಯದಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಕಾನೂನು ಬಡವರು ಮತ್ತು ಶ್ರೀಮಂತರಿಗೆ ಒಂದೇ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಭಾರತ ಸಂವಿಧಾನದಲ್ಲಿ ಸಮಾನತೆಯು ಕೂಡ ಒಂದು ಮೂಲಭೂತ ಹಕ್ಕಾಗೇನು ನೀಡಲಾಗಿದೆ. ಆದರೆ ಇನ್ನು ಅನೇಕ ವಿಷಯಗಳಲ್ಲಿ ನಮ್ಮ ಸಮಾಜದಲ್ಲಿ ಸಮಾನತೆ ಬಂದಿಲ್ಲ. ಎಲ್ಲಿವರೆಗೂ ಸಮಾನತೆ ಬರೋದಿಲ್ವೋ, ಎಲ್ಲಿವರೆಗೂ ಎಲ್ಲರಿಗೂ ಕ್ವಾಲಿಟಿ ಎಜುಕೇಶನ್ ಸಿಗೋದಿಲ್ವೋ, ಎಲ್ಲಿವರೆಗೂ ಪ್ರತಿಯೊಂದು ಮಗುವಿಗೂ ಕೂಡ ಅರ್ಲಿ ಚೈಲ್ಡ್ಹುಡ್ ಕೇರ್ ಸಿಗುವುದಿಲ್ವೋ ಅಲ್ಲಿವರೆಗೂ ಇಂತಹ ಕ್ರಿಮಿನಲ್ ಪ್ರಕರಣಗಳನ್ನ ತಡೆಗಟ್ಟುವುದು ಅಸಾಧ್ಯ. ಹಾಗೆ ನಮ್ಮ ಸಮಾಜ ಮತ್ತು ಕುಟುಂಬ ಕೂಡ ಒಂದು ಮಗುವಿನ ಭವಿಷ್ಯದ ಮೇಲೆ ತುಂಬಾ ಪರಿಣಾಮವನ್ನ ಬೀರುತ್ತೆ. ಯಾವ ಮಗು ಪ್ರೀತಿ ವಿಶ್ವಾಸದಿಂದ ಒಂದು ಉತ್ತಮ ಕುಟುಂಬದಲ್ಲಿ ಉತ್ತಮ ಸಂಸ್ಕೃತಿಯಲ್ಲಿ ಬೆಳೆದಂತ ಮಗು ಯಾವತ್ತೂ ಕೂಡ ಕೊಲೆ ಮಾಡುವಂತ ಗೋಜಿಗೆ ಹೋಗೋದಿಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ಪ್ರತಿಯೊಂದು ಮಗುನು ಕೂಡ ಪ್ರೀತಿ
ಪ್ರೀತಿ ವಿಶ್ವಾಸದಿಂದ ಬೆಳೆಸುವಂತ ಅವಶ್ಯಕತೆ ಇದೆ. ಇವತ್ತು ನಮ್ಮ ಸಮಾಜದಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ, ಬಹುತೇಕ ಪೇರೆಂಟ್ಸ್ ತಮ್ಮ ಮಕ್ಕಳ ಬಗ್ಗೆ ಬೇರೆಯವರು ಏನ್ ಹೇಳ್ತಾರೆ ಅನ್ನೋದನ್ನ ಜಾಸ್ತಿ ಕೇಳ್ತಾರೆ ಹೊರತು ಅವ್ರ ಮಕ್ಕಳು ಹೇಗಿದ್ದಾರೆ, ತಾವೇ ಹುಟ್ಟಿಸಿದಂತ ಮಕ್ಕಳು ಸರಿಯಾಗಿದಾರೋ ತಪ್ಪು ಮಾಡ್ತಿದಾರೋ ಅನ್ನುವಂತ ಒಂದು ಪರಿಜ್ಞಾನನೇ ಇರದೇ ಇರುವಂತ ಬಹಳಷ್ಟು ಜನ ಪೇರೆಂಟ್ಸ್ ಇರೋದ್ರಿಂದ ಕೂಡ ಇಂಥ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಹೆಚ್ಚುತ್ತಿವೆ. ಹಾಗಾದ್ರೆ ಬನ್ನಿ, ಇಂತಹ ಕೊಲೆ ಮತ್ತು ಅತ್ಯಾಚಾರದ ಪ್ರಕರಣಗಳಿಗೆ ಮೂಲವಾಗಿ ಕಾರಣಗಳನ್ನ ನೋಡೋಣ. ಮೊದಲನೇ ಕಾರಣ ಪ್ರೇಮ ವೈಫಲ್ಯ. ಕಳೆದ 1 ತಿಂಗಳಲ್ಲಿ ಕರ್ನಾಟಕದಲ್ಲಿ ನಡೆದಂತ 3 ಯುವತಿಯರ ಕೊಲೆ ಪ್ರಕರಣಕ್ಕೂ ಕೂಡ ಮೂಲ ಕಾರಣ ಪ್ರೇಮ ವೈಫಲ್ಯನೇ ಅಂತ ಹೇಳಲಾಗುತ್ತೆ. ಫ್ರೆಂಡ್ಸ್ ನೋಡಿ, ಜೀವನದಲ್ಲಿ ಪ್ರೇಮ ವೈಫಲ್ಯ ಆಗೋದು ಸರ್ವೇ ಸಾಮಾನ್ಯವಾಗಿದೆ. ಯಾರ ಲೈಫ್ ಅಲ್ಲಿ ವೈಫಲ್ಯಗಳು ಆಗಿರೋದಿಲ್ಲ. ಆದ್ರೆ ಇಂಥ ವೈಫಲ್ಯಗಳು ಆದಾಗ ಕೊಲೆ ಮಾಡುವಂತ ಮನಸ್ಥಿತಿಗೆ ಹೋಗೋದು ಮಾತ್ರ ದೊಡ್ಡ ಮೂರ್ಖತನನೇ ಆಗಿದೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನ ಕೊಲೆ ಮಾಡಿದಾಗ ಎಲ್ಲರೂ ಹೇಳ್ತಾರೆ ಆ ಹುಡುಗನನ್ನ ಗಲ್ಲಿಗೇರಿಸಬೇಕು ಅಂತ. ಆದ್ರೆ ಕೊಲೆ ಮಾಡುವ ಹಿಂದಿನ ಕಾರಣವನ್ನ ಬಹಳಷ್ಟು ಜನ ವಿಚಾರ ಮಾಡೋದಿಲ್ಲ. ಆದ್ರೆ ಕಾನೂನಿನ ಪ್ರಕಾರ ಕೊಲೆ ಮಾಡ್ಲಿಕ್ಕೆ ಕಾರಣನೂ ಇಂಪಾರ್ಟೆಂಟ್, ಕೊಲೆ ಮಾಡದಂತ ಅಪರಾಧಿನೂ ಇಂಪಾರ್ಟೆಂಟ್. ಎಸ್, ಅಫ್ಕೋರ್ಸ್ ಕೊಲೆ ಮಾಡೋದೇನೋ ತಪ್ಪು, ಆದ್ರೆ ಕೊಲೆ ಮಾಡುವ ಹಾಗೆ ಪ್ರವೋಕ್ ಮಾಡೋದಾಗ್ಲಿ, ಕೊಲೆ ಮಾಡುವಂತ ತಪ್ಪುಗಳನ್ನ ಮಾಡೋದಾಗ್ಲಿ ಅದು ಕೂಡ ತಪ್ಪೇ ಆಗಿದೆ ಫ್ರೆಂಡ್ಸ್. ಇನ್ನ ಪುರುಷ ಪ್ರಧಾನ ಸಮಾಜದಲ್ಲಿ ಬೆಳೀತಾ ಇರುವಂತ ಗಂಡ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು, ನಾನ್ ಹೇಳಿದ್ದೆ ನಡಿಬೇಕು, ನಾನ್ ಏನ್ ಹೇಳ್ತೀನೋ ಅದು ಮಾತ್ರ ಸರಿಯಾಗಿರುತ್ತೆ, ಹುಡುಗರು ಇರೋದೇ ತಪ್ಪು ಮಾಡೋಕೆ ಅನ್ನುವಂತ ಮನಸ್ಥಿತಿಯಿಂದ ಇವತ್ತು ಗಂಡ ಮಕ್ಕಳು ಹೊರಗೆ ಬರುವಂತ ಅವಶ್ಯಕತೆ ಇದೆ. ಹಾಗೆ ಹೆಣ್ಣು ಮಕ್ಕಳು ಕೂಡ ಯಾವುದೋ ಒಬ್ಬ ಹುಡುಗನ ಜೊತೆಗೆ ಸ್ನೇಹ ಸಂಬಂಧವನ್ನ ಬೆಳೆಸಿದಾಗ ಇದು ಮುಂದೆ ಹೋಗಿ ಪ್ರೀತಿ ಕೂಡ ಆಗ್ಬೋದು. ಆದ್ರೆ ಪ್ರೀತಿ ಮಾಡೋಕ್ಕಿಂತ ಮುಂಚೆ ನಮ್ಮ ಜಾತಿ ಯಾವುದಿದೆ, ನಮ್ಮ ಧರ್ಮ ಯಾವುದಿದೆ, ನಮ್ಮ ಮನೆಯಲ್ಲಿ ಏನೇನೆಲ್ಲ ಸಮಸ್ಯೆಗಳು ಆಗ್ಬೋದು ಅನ್ನುವುದನ್ನ ಕ್ಲಾರಿಟಿನ ಇಟ್ಕೊಂಡು ಮುಂದುವರಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇನ್ನ ಇಂಥ ಕೇಸ್ ನಲ್ಲಿ ಕೊನೆಯವರೆಗೂ ಬಂದು ಇನ್ನೇನು ಮದುವೆ ಆಗ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಯುವಕ ಕೈ ಕೊಟ್ರೆ ಯುವತಿ ಸುಸೈಡ್ ಮಾಡ್ಕೋಬಹುದು, ಯುವತಿ ಕೈ ಕೊಟ್ರೆ ಯುವಕ ಸುಸೈಡ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಬ್ಬರೊಳಗೆ ಒಬ್ಬರು ಮರ್ಡರ್ ಕೂಡ ಆಗ್ಬೋದು. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಲೆಟ್ ಇಟ್ ಗೋ ಅನ್ನುವಂತ ಮನೋಭಾವವನ್ನ ನಮ್ಮ ಪೇರೆಂಟ್ಸ್ ಆಗ್ಲಿ, ನಮ್ಮ ಶಿಕ್ಷಣ ವ್ಯವಸ್ಥೆ ಆಗ್ಲಿ ನಮಗೆ ಕಲಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಹೋಗ್ಲಿ ಬಿಡು ಅನ್ನುವಂತ ಮನೋಭಾವ ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಜೀವನದಲ್ಲಿ ಯಾರಾದ್ರೂ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ನಿಮ್ಮನ್ನ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂದಾಗ ಅದನ್ನ ನೀವು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳುವಂತ ಅವಶ್ಯಕತೆ ಇದೆ. ನಾನು ಎಷ್ಟೇ ಸುಂದರನಾಗಿದ್ರು, ನಾನು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು, ನಾನು ಎಷ್ಟೇ ದುಡ್ಡಿದ್ದವನಾಗಿದ್ರು ಕೂಡ ಎಲ್ಲರಿಗೂ ಕೂಡ ಇಷ್ಟ ಆಗೇ ಆಗ್ತೀನಿ ಅನ್ನುವುದು ಕೂಡ ದೊಡ್ಡ ಮೂರ್ಖತನ. ಹಾಗಾಗಿ ನನ್ನ ಇಷ್ಟ ಪಡೆದೇ ಇರೋರು ಕೂಡ ಇದ್ದಾರೆ. ಸೊ ಯಾವಾಗ ನಮಗೆ ರಿಜೆಕ್ಷನ್ಗಳು ಆಗ್ತವೆ, ಪ್ರೇಮ ವೈಫಲ್ಯಗಳು ಆಗ್ತವೆ, ಆವಾಗ ನಾವು ಅದನ್ನು ಒಪ್ಪಿಕೊಳ್ಳುವಂತ ಮನಸ್ಥಿತಿಯನ್ನ ಹೊಂದುವಂತ ಅವಶ್ಯಕತೆ ತುಂಬಾ ಇದೆ. ಇದರ ಜೊತೆಗೆ ತಂದೆ ತಾಯಿನೋ ಅಥವಾ ಒಬ್ಬ ಒಳ್ಳೆ ಫ್ರೆಂಡು ನಮಗೆ ಇಂಥ ಒಂದು ಡಿಫಿಕಲ್ಟ್ ಸಂದರ್ಭದಲ್ಲಿ ಸಹಾಯ ಏನಾದರೂ ಮಾಡಿದ್ರೆ ಡೆಫಿನೆಟ್ಲಿ ಕೊಲೆ ಪ್ರಕರಣ ಆಗಿರ್ಬೋದು, ಅತ್ಯಾಚಾರದಂತ ಪ್ರಕರಣಗಳನ್ನ ತಡೆಯಬಹುದು. ಯಾಕಂದ್ರೆ ಇಲ್ಲಿ ಮಕ್ಕಳೊಂದಿಗೆ ಸರಿ ತಪ್ಪುಗಳನ್ನ ಕುರಿತು ಚರ್ಚೆ ಮಾಡಿದಾಗ ಅನೇಕ ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ ಅನ್ನ ಹುಡುಕಬಹುದು. ಸೊ ಹೀಗಾಗಿ ಲೈಫ್ ನಲ್ಲಿ ಏನಾಗಿದೆಯೋ ಅದು ಒಳ್ಳೇದಕ್ಕೆ ಆಗಿದೆ, ಏನ್ ಆಗ್ತಿದೆಯೋ ಅದು ಒಳ್ಳೇದಕ್ಕೆ ಆಗ್ತಾ ಇದೆ, ಏನ್ ಆಗೋದಿದೆಯೋ ಅದು ಒಳ್ಳೇದಕ್ಕೆ ಆಗೋದಿದೆ ಅನ್ನುವಂತ ಭಗವದ್ಗೀತೆಯಲ್ಲಿ ಬರುವಂತ ಈ ಮಾತು 100ಕ್ಕೆ 100 ಸತ್ಯವಾಗಿದೆ. ಪ್ರತಿಯೊಬ್ರು ಕೂಡ ಇದನ್ನ ನೆನಪಿಟ್ಕೊಳ್ಳೇಬೇಕು. ಯಾರಾದ್ರೂ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ, ನಿಮಗೆಲ್ಲ DDLJ ಮೂವಿ ಕೂಡ ಗೊತ್ತಿರಬಹುದು. ಸೊ ಅದರೊಳಗೆ ಹೇಳ್ತಾರಲ್ವಾ ಫ್ರೆಂಡ್ಸ್, ಜಾವ್ ಸಿಮ್ರನ್ ಜಾವ್ ಜೀಲೆ ಅಪ್ನಾ ಜಿಂದಗಿ. ನಿಮಗೆ ಯಾರಾದ್ರೂ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ, ನಿಮ್ಗಿಂತ ಒಳ್ಳೆಯವರು ಅವ್ರಿಗೆ ಯಾರೋ ಸಿಗ್ತಿದ್ದಾರೆ ಅಂದ್ರೆ ನೀವು ಒಳ್ಳೆ ವಿಶ್ನ ಮಾಡ್ಬೇಕು. ಪ್ರೀತಿ ಅಂದ್ರೆ ನನಗೇ ಸಿಗ್ಬೇಕು ಅನ್ನೋದಲ್ಲ. ನಿಜವಾಗ್ಲೂ ಪ್ರೀತಿ ಅಂದ್ರೆ ನಾನ್ ಪ್ರೀತಿಸ್ತಾ ಇರುವಂತ ವಸ್ತು, ವ್ಯಕ್ತಿ ಅಥವಾ ಹುಡುಗಿ ಎಲ್ಲೇ ಇದ್ರೂ ಕೂಡ ಆರಾಮಾಗಿರ್ಲಿ ಅನ್ನುವಂತ ಮನೋಭಾವನೆ ನಿಜವಾದ ಪ್ರೀತಿಯೇ ಹೊರತು ಅವಳು ನನಗೇ ಸಿಗ್ಬೇಕು ಅನ್ನೋದು ಮಾತ್ರ ನಿಜವಾದ ಪ್ರೀತಿ ಅಲ್ಲ. ಸೊ ಅದರ ಜೊತೆಗೆ ಡೆಫಿನೆಟ್ಲಿ ಫ್ರೆಂಡ್ಸ್, ಇಷ್ಟೊಂದು ದೊಡ್ಡದಿರುವಂತ ಜಗತ್ನಲ್ಲಿ ನೀವ್ ಯಾಕೆ ಇವರೇ ಬೇಕು ಅವರೇ ಬೇಕು ಅಂತ ಹಠ ಮಾಡುವಂತ ಅವಶ್ಯಕತೆ ಇಲ್ಲ. ಜಗತ್ತು ಸಿಕ್ಕಾಪಟ್ಟೆ ದೊಡ್ಡದಿದೆ. ಇವರಿಲ್ಲ ಅಂದ್ರೆ ಇನ್ನೊಬ್ರು, ಇನ್ನೊಬ್ರು ಇಲ್ಲ ಅಂದ್ರೆ ಮತ್ತೊಬ್ರು, ಮತ್ತೊಬ್ರು ಇಲ್ಲ ಅಂದ್ರೆ ಮತ್ತೊಬ್ರು. ಹೀಗಾಗಿ ನಿಮಗಾಗಿ ಯಾರೋ ಒಬ್ರು ಹುಟ್ಟೇ
ಇರ್ತಾರೆ, ನಿಮ್ಗೆ ಸಿಗ್ತಾರೆ, ನಿಮ್ ಹತ್ರ ಕಾಯುವಂತ ಮನೋಭಾವ ಇರಬೇಕು. ಹೋಗ್ಲಿ ಬಿಡು ಅನ್ನುವಂತ ಮನೋಭಾವವನ್ನ ಪ್ರತಿಯೊಬ್ರು ಬೆಳೆಸ್ಕೊಂಡಿದ್ದೇ ಆದಲ್ಲಿ ನೀವು ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಫೇಲ್ಯೂರ್ ಆದಾಗ ಆಗಿರ್ಬೋದು, ಅಥವಾ ಪ್ರೇಮ ವೈಫಲ್ಯ ಆದಾಗ ಆಗಿರ್ಬೋದು, ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ ಜೀವನವನ್ನ ಮುಂದುವರಿಸುವಂತ ಅವಶ್ಯಕತೆ ಇದೆ ಹೊರತು ಅಲ್ಲಿಗೆ ಜೀವನ ಮುಗಿತು ಅನ್ನುವಂತ ಮನೋಭಾವ ಸರಿಯಲ್ಲ. ಸೊ ಇದನ್ನ ಪ್ರತಿಯೊಬ್ರು ಬೆಳೆಸ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಎರಡನೇ ಕಾರಣ, ನಮಗೆ ಗೊತ್ತಿರುವವರಿಂದನೇ ಆಗುತ್ತಿರುವಂತ ಅನ್ಯಾಯಗಳು. ಅಂದ್ರೆ ನಾನಿಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಕಳೆದ 1 ತಿಂಗಳಲ್ಲಿ ಕರ್ನಾಟಕದಲ್ಲಿ ಆದಂತ 3 ಯುವತಿಯರ ಕೊಲೆಗಳನ್ನ ನೀವೇನಾದ್ರೂ ನೋಡಿದ್ರೆ ಗೊತ್ತಾಗುತ್ತೆ, ಆ ಯುವತಿಯರಿಗೆ ಆ ಯುವಕ ಗೊತ್ತಿದ್ದವನೇ ಆಗಿದ್ದಾನೆ. ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿದ್ದವರೇ ನಮಗೆ ಚೂರಿ ಹಾಕುವಂತ ಎಲ್ಲಾ ಚಾನ್ಸಸ್ ಇದಾವೆ. ಆದ್ರಿಂದಲೇ ಭಾರತದಲ್ಲಿ 95% ರೇಪ್ ಕೇಸ್ಗಳು ಆಗ್ತಾ ಇರೋದು ಕೂಡ ಗೊತ್ತಿದ್ದವರಿಂದಾನೆ. ಸೊ ಹಾಗಾಗಿ ಯಾರೋ ಒಬ್ಬ ಅನ್ನೋನ್ ವ್ಯಕ್ತಿ ರೋಡ್ ನಲ್ಲಿ ಹೋಗ್ತಾ ಇರೋನು ಬಂದ್ಬಿಟ್ಟು ಯಾರೋ ಒಬ್ಬ ಅನ್ನೋನ್ ಯುವತಿಗೆ ಚಾಕು ಹಾಕೋದಾಗಿರ್ಬೋದು, ಅವರನ್ನ ಮರ್ಡರ್ ಮಾಡುವಂತ ಮನಸ್ಥಿತಿ ಯಾರಿಗೂ ಕೂಡ ಇರೋದಿಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ಇಲ್ಲಿ ಹುಡುಗ ಮತ್ತು ಹುಡುಗಿ ಕಡೆಯಿಂದ ಇಬ್ಬರ ಕಡೆಯಿಂದ ಒಂದು ಮಿಸ್ಟೇಕ್ ಇದ್ದಾಗ ಮಾತ್ರ ಇದನ್ನ ಇಬ್ರು ಕೂಡ ಒಪ್ಕೊಂಡು ಇಂಥ ತಪ್ಪುಗಳು ಮುಂದೆ ಆಗದೆ ಇರೋ ಹಾಗೆ ನಾವೆಲ್ಲರೂ ಕೂಡ ಪಾಠ ಕಲಿಯುವಂತ ಅವಶ್ಯಕತೆ ಇದೆ. ಇಂಥ ವಿಷಯಗಳನ್ನ ಮನೆಯಲ್ಲಿ ಮುಕ್ತವಾಗಿ ಪೇರೆಂಟ್ಸ್ ಮಕ್ಕಳೊಂದಿಗೆ ಮಾತನಾಡುವ ಅವಶ್ಯಕತೆ ತುಂಬಾ ಇದೆ. ಮೂರನೇದಾಗಿ ಮೊಬೈಲ್ ಮತ್ತು ಅಂತರ್ಜಾಲ. ಮೊಬೈಲ್ ಬಂದಾಗಿನಿಂದ ಮತ್ತು ಅಂತರ್ಜಾಲ ಫ್ರೀ ಆಗಿ ಸಿಗ್ತಾ ಇರೋದ್ರಿಂದ ಇವತ್ತು ಸಾಮಾಜಿಕ ಮಾಧ್ಯಮಗಳ ಹಾವಳಿ ನಮ್ಮ ಬದುಕಿನಲ್ಲಿ ಹೆಚ್ಚಾಗಿರೋದ್ರಿಂದ ಯಾರೋ ಒಬ್ಬ ಅನ್ನೋನ್ ಯುವಕ ಮತ್ತು ಯುವತಿಯರು ಜಸ್ಟ್ ಒಂದು ಮೆಸೇಜ್ ಮಾಡುವುದರ ಮೂಲಕ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಲೋಲಿ ಬಿಲ್ಡಪ್ ಆಗಿ ಇಬ್ಬರ ಹಿಸ್ಟ್ರಿ ಮತ್ತು ಜಾಗ್ರಫಿ ಶೇರ್ ಆಗುತ್ತೆ. ನೀನು ಯಾವ ಊರಿಂದ ಬಂದಿದ್ಯಾ, ಏನ್ ಮಾಡ್ತಿದ್ಯಾ, ನಿನ್ನ ಪ್ರಯಾರಿಟಿ ಏನು, ನೀನ್ ಎಂತವ್ರನ್ನ ಮದುವೆ ಆಗ್ಬೇಕಂತೀಯಾ, ಈ ಎಲ್ಲ ವಿಷಯಗಳನ್ನ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಹೋಗ್ತಾರೆ. ಒಂದು ಫೈನ್ ಡೇ ಡೆಫಿನೆಟ್ಲಿ ಈ ತರ ಸ್ನೇಹ ಪ್ರಾರಂಭವಾಗಿದ್ದು ಕೂಡ ಒಂದು ಪ್ರೀತಿಯಾಗಿ ಕೂಡ ಕನ್ವರ್ಟ್ ಆಗ್ತಾ ಇದೆ. ಫ್ರೆಂಡ್ಸ್, ಇವತ್ತು ಪೇರೆಂಟ್ಸ್ ಇಂಥ ಮಕ್ಕಳನ್ನ ಸೇವ್ ಮಾಡುವಂತ ಅವಶ್ಯಕತೆ ಇದೆ. ಸೊ ಒಬ್ಬ ಹುಡುಗ ಅಥವಾ ಹುಡುಗಿ ರಾತ್ರಿ 10 ಗಂಟೆಗೆ 11 ಗಂಟೆಗೆ ಒಂದು ರೂಮ್ ಅಲ್ಲಿ ಕುಳಿತು ಆ ಮೊಬೈಲ್ ನಲ್ಲಿ ಏನ್ ಬೇಕಾದನ್ನ ಮಾಡಬಹುದು. ಜಗತ್ತೇ ಅವರ ಒಂದು ಕೈಯಲ್ಲಿ ಇದ್ದ ಹಾಗೆ. ಹೀಗಾಗಿ ಸೈಬರ್ ಕ್ರೈಮ್ಗಳು ಕೂಡ ಹೆಚ್ಚಾಗ್ತಿದಾವೆ. ಹೀಗೆ ಯುವಕ ಯುವತಿ ಫ್ರೆಂಡ್ಶಿಪ್ ಏನೋ ಮಾಡ್ತಾರೆ, ವೈಯಕ್ತಿಕ ವಿಷಯಗಳನ್ನ ಶೇರ್ ಕೂಡ ಮಾಡ್ತಾರೆ. ಹೀಗೆ ಒಂದಿನ ರಾತ್ರಿ 11 ಗಂಟೆಗೆ ಇಬ್ರು ಮಾತಾಡ್ತಾ ಹೇಳ್ತಾರೆ, ನಿನಗೆ ನನ್ ಮೇಲೆ ನಂಬಿಕೆ ಇದೆಯಾ ಅಂತ ಒಬ್ಬ ಕೇಳ್ತಾರೆ, ಯಾರೋ ಹುಡುಗಿನೋ ಹುಡುಗನೋ. ಸೊ ನಂಬಿಕೆ ಇದ್ದಿದ್ದಕ್ಕೇನೆ ನಾನು ನಿನ್ನ ಜೊತೆಗೆ ಫ್ರೆಂಡ್ಶಿಪ್ ನ ಮಾಡಿದ್ದು ಅಂತ ಅಪೋಸಿಟ್ ಇದ್ದವರು ಹೇಳಿದಾಗ, ಸೊ ಹಾಗಾದ್ರೆ ಲೆಟ್ ಮಿ ಟ್ರೈ ಸಮಥಿಂಗ್ ಡಿಫರೆಂಟ್ ಅಂತ ಹೇಳಿ, ಸೊ ಅವಾಗ ಹೇಳ್ತಾರೆ ಓಕೆ ನಿಮ್ಮ ಟಿ ಶರ್ಟ್ ಅನ್ನ ತೆಗೀರಿ ಎಂದು. ಸೊ ಡೆಫಿನೆಟ್ಲಿ ಇಲ್ಲಿ ಯುವಕ ಮತ್ತು ಯುವತಿ ಆ ಒಂದು ಗೋಜಿಗೆ ಹೋಗ್ತಾರೆ, ಟಿ ಶರ್ಟ್ ಅನ್ನ ತೆಗೆಯೋದಾಗ್ಲಿ, ಸೊ ಬೆತ್ತಲೆ ಚಿತ್ರಗಳನ್ನ ಕಳಿಸೋದಾಗ್ಲಿ, ಸೊ ಆ ತರ ಮಾಡ್ತಾ ಇರೋದೆಲ್ಲವೂ ಕೂಡ ರೆಕಾರ್ಡಿಂಗ್ ಆಗ್ತಾ ಇದೆ. ಸೊ ಯಾವತ್ತು ಕ್ಯಾಮ್ರಾದೊಳಗೆ ರೆಕಾರ್ಡ್ ಆಗ್ತಿದೆಯೋ ಅದೇ ಒಂದು ರೆಕಾರ್ಡಿಂಗ್ ನ ಇಟ್ಕೊಂಡು ಯುವಕ ಮತ್ತು ಯುವತಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತೆ. ನೀನೇನಾದ್ರೂ ನನಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಬೆತ್ತಲೆ ಫೋಟೋಗಳನ್ನ ಅಥವಾ ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದು ಬಿಡ್ತೀವಿ ಅಂತ ಹೇಳ್ತಾರೆ. ಏನು ಗೊತ್ತಿಲ್ಲದೆ ಇರುವಂತ ಈ ಮಕ್ಕಳು ಅಷ್ಟೊಂದು ದುಡ್ಡನ್ನ ಹೊಂದಿಸ್ಲಿಕ್ಕೆ ಅಥವಾ ಮಾನಸಿಕವಾಗಿ ಕೂಡ ಅಸ್ತವ್ಯಸ್ತರು ಆಗ್ತಿದ್ದಾರೆ. ಸೊ ಇಲ್ಲಿ ಡೆಫಿನೆಟ್ಲಿ ಮಕ್ಕಳು ಮಾತ್ರ ತಪ್ಪು ಮಾಡಕ್ ಸಾಧ್ಯ ಇದೆ, ಮಕ್ಕಳಿಂದ ತಪ್ಪಾಗ್ತವೆ. ಹೀಗಂತ ಯಾರಾದ್ರೂ ಪೇರೆಂಟ್ಸ್ ನನ್ನ ಮಗು ತಪ್ಪೇ ಮಾಡಬಾರ್ದು ಅಂತ ತಿಳ್ಕೊತಾರೆ ಅಂದ್ರೆ ಅದು ಕೂಡ ಮೂರ್ಖತನನೇ. ಸೊ ಮಕ್ಕಳಿಂದ ತಪ್ಪಾಗೋದು ಸಾಮಾನ್ಯ, ತಪ್ಪಾದಾಗ ಅದರಿಂದ ಪಾಠ ಕಲಿಬೇಕಾಗಿದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಮಕ್ಕಳಿಗೆ ತಿಳಿಸಿ ಹೇಳಬೇಕೆ ಹೊರತು ಅವರ ಮೇಲೆ ರೇಗಾಡೋದಾಗ್ಲಿ, ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡೋದಾಗ್ಲಿ. ಸೊ ಈ ತರ ಮಾಡಿದಾಗ ನಮಗ್ ಗೊತ್ತಿಲ್ಲದೆ ಅಂದ್ರೆ ಪೇರೆಂಟ್ಸಿಗೆ ಗೊತ್ತಿಲ್ಲದೆ ಹಾಗೆ ಮಕ್ಕಳು ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ, ಕೊನೆ ಹೋಗಿ ಡಿಪ್ರೆಷನ್ ಆಗ್ತಾರೆ, ಕೊಲೆನೂ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಬಹಳಷ್ಟು ಬಾರಿ ಇವತ್ತು ಈ ಫೈನಾನ್ಸಿಯಲ್ ಫ್ರಾಡ್ಗಳು, ಈ ಸೈಬರ್ ಕ್ರೈಮ್ಗಳು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಬಿಟ್ಟಿಲ್ಲ ಫ್ರೆಂಡ್ಸ್. ಸೊ ಯಾವ ತರ ಆಸೆ ತೋರಿಸ್ತಾರೆ, ನಿಮ್ಮ ಪ್ರತಿಯೊಂದು ಪಿಕ್ಚರ್ಸ್ ಗಳನ್ನ ಸೇವ್ ಮಾಡ್ಕೋತಾರೆ. ನಿಮ್ಗೇನೋ ಇದು ಎಲ್ಲ ಹೊಸದಿರ್ಬೋದು, ಆದ್ರೆ ಅಪೋಸಿಟ್ ಕೂತು ನಿಮ್ಮ ಇನ್ಫಾರ್ಮೇಶನ್ ತಗೊಳ್ತಾ ಇರೋರು ಮಾತ್ರ ಪ್ರೊಫೆಷನಲ್ ಆಗಿರ್ತಾರೆ. ನಿಮ್ಮ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಮಿಸ್ಯೂಸ್ ಮಾಡುವಂತ ಚಾನ್ಸ್ ಇದೆ. ಹಾಗಾಗಿ ಈ ವಿಡಿಯೋನ ಎಷ್ಟು ಜನರಿಗಾಗುತ್ತೋ ಅಷ್ಟು ಜನರಿಗೆ ಶೇರ್ ಮಾಡಿ. ಇಂಥ ಸೈಬರ್ ಕ್ರೈಮ್ ಇಂದ ನಾವೆಲ್ಲರೂ ಸೇವ್ ಆಗುವಂತ ಅವಶ್ಯಕತೆ ಇದೆ. ನಾಲ್ಕನೇದಾಗಿ ಶಿಕ್ಷಣ ವ್ಯವಸ್ಥೆ. ಫ್ರೆಂಡ್ಸ್, ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಬದುಕಿನಲ್ಲಿ ಬದಲಾವಣೆ ತರುವಂತ
ಮಾಡುವಂತ ಶಿಕ್ಷಣ ಆಗಿರ್ಬೇಕೇ ಹೊರತು ಬರೀ ಅಂಕಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಒಬ್ರು ದಾರ್ಶನಿಕರು ಹೇಳ್ತಾರೆ, ಯಾರು ಶಾಲೆಯ ಬಾಗಿಲುಗಳನ್ನ ತೆರೆಯುತ್ತಾರೋ ಅವರು ಜೈಲುಗಳ ಬಾಗಿಲುಗಳನ್ನ ಮುಚ್ಚುವಂತ ಕೆಲಸ ಮಾಡಿದ ಹಾಗೆ ಅಂತ. ಅಂದ್ರೆ ಯಾರಿಗೆ ನಿಜವಾಗ್ಲೂ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆಯೋ ಅವರು ಅಪರಾಧಿಗಳೇ ಆಗೋದ್ರಿಂದ ತಡೆಗಟ್ಟಬಹುದು. ಯಾರಿಗೆ ಕ್ವಾಲಿಟಿ ಎಜುಕೇಶನ್ ಸಿಕ್ಕಿದೆಯೋ ಅವ್ರ ಹತ್ರ 1 ಬಿಟ್ಟು 10 ಕೌಶಲ್ಯಗಳು ಬೆಳೀತಿದಾವೆ, 1 ಬಿಟ್ಟು 10 ಕೆಲಸವನ್ನ ಮಾಡುವಂತ ಸಾಮರ್ಥ್ಯ ಬೆಳೀತಾ ಇದೆ. ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗದೇ ಇರೋದ್ರಿಂದ ಮತ್ತು ಅದರ ಜೊತೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಲೈಂಗಿಕ ಶಿಕ್ಷಣವನ್ನ ಭಾಗವಾಗಿಸುವ ಅವಶ್ಯಕತೆ ಇದೆ. ಬಹಳಷ್ಟು ಯುವಕ ಯುವತಿಯರು ತಮ್ಮ ದೇಹದ ಬಗ್ಗೆನೆ ತಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನ ಇಂಟರ್ನೆಟ್ ಮೂಲಕ ತಿಳಿದುಕೊಳ್ಳಲಿಕ್ಕೆ ಹೋಗಿ ಅನೇಕ ತಪ್ಪುಗಳನ್ನ ಮಾಡಿ ಕೂಡ್ತಿದ್ದಾರೆ. ಅದರ ಬದಲಿ ಯಾರೋ ಗೊತ್ತಿರುವಂತ ಟೀಚರ್ ಅಥವಾ ಪೇರೆಂಟ್ಸ್ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಲೈಂಗಿಕ ಶಿಕ್ಷಣವನ್ನ ನೀಡಿದ್ದೇ ಆದಲ್ಲಿ ಇಂಥ ಕೊಲೆ ಮತ್ತು ಅತ್ಯಾಚಾರದ ಪ್ರಕರಣಗಳನ್ನ ಕೂಡ ನಮ್ಮ ಸಮಾಜದಲ್ಲಿ ತಡೆಗಟ್ಟಬಹುದು. ಆದ್ದರಿಂದ ಶಿಕ್ಷಣ ವ್ಯವಸ್ಥೆ ಮಾತ್ರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇಲ್ಲಿ ಬದಲಾವಣೆ ಬರುವ ಅವಶ್ಯಕತೆ ಇದೆ. ಇನ್ನ ಇಂಥ ಪ್ರಕರಣಗಳನ್ನ ತಡೆಗಟ್ಟಬೇಕು. ಇದಕ್ಕೆ ಇರುವಂತ ಸೊಲ್ಯೂಷನ್ ಗಳನ್ನ ನೋಡಿದಾಗ ಮೊದಲನೇದಾಗಿ ಮನೆಯಿಂದಾನೇ ನೈತಿಕ ಶಿಕ್ಷಣವನ್ನ ನೀಡಬೇಕು. ನಾನು ಮೊದಲೇ ಹೇಳ್ದಾಗಿದೆ, ನಮ್ಮ ಕಾನೂನು ಭಯ ಏನೋ ನಮ್ಮ ಮನಸ್ಸಿನಲ್ಲಿ ತರಬಹುದು, ಈ ತರ ಕ್ರೈಮ್ ಮಾಡಿದ್ರೆ ನಿಮ್ಗೆ ಈ ತರ ಶಿಕ್ಷೆ ಆಗುತ್ತೆ ಅಂತ. ಬಟ್ ಆ ಕಾನೂನಿಗೆ ಡೆಫಿನೆಟ್ಲಿ ಆ ಕೊಲೆ ಆಗಿರ್ಬೋದು, ಅತ್ಯಾಚಾರವನ್ನ ತಡೆಗಟ್ಟುವಂತ ಶಕ್ತಿ ಮಾತ್ರ ಇಲ್ಲ. ಆದ್ರೆ ನೈತಿಕ ಶಿಕ್ಷಣಕ್ಕೆ ಮಾತ್ರ ಡೆಫಿನೆಟ್ಲಿ ಈ ಶಕ್ತಿ ಇದೆ. ಆದ್ರಿಂದಾನೇ ಇವತ್ತಿನವರೆಗೂ ಕೂಡ ಜಗತ್ತು ಮುಂದುವರಿತಾ ಇದೆ. ಇದರ ಮೇಲೆ ನಾವು ಫೋಕಸ್ ಮಾಡಬೇಕು. ಎರಡನೇದಾಗಿ ರಿಜೆಕ್ಷನ್ ಅನ್ನ ಒಪ್ಪಿಕೊಳ್ಳುವಂತ ಮನೋಭಾವ ಬೆಳೆಸಿಕೊಳ್ಳಬೇಕು. ಯಾಕಂದ್ರೆ ಇಲ್ಲಿ ಯಾರು ಕೂಡ 100% ರೈಟ್ ಅಲ್ಲ, 100% ರಾಂಗ್ ಅಲ್ಲ. ಸೊ ಆದ್ದರಿಂದ ಯಾರಾದರೂ ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅವ್ರದೇ ಆದಂತ ಕಾರಣಗಳಿರ್ತವೆ. ಆ ಕಾರಣಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ರಿಜೆಕ್ಷನ್ ಅನ್ನ ಒಪ್ಪಿಕೊಳ್ಳುವಂತ ಅವಶ್ಯಕತೆ ಇದೆ. ಇನ್ನು ಬಹಳಷ್ಟು ಜನರ ಆಟಿಟ್ಯೂಡ್ ಹೇಗಿರುತ್ತೆ ಅಂದ್ರೆ, ನಾನು ಇಷ್ಟು ಸುಂದರವಾಗಿದ್ದೀನಿ, ನನಗೆ ಇಷ್ಟೊಂದು ಕಲರ್ ಇದೆ, ನನ್ನ ಹತ್ರ ಇಷ್ಟು ಆಸ್ತಿ ಇದೆ, ಈ ತರದ ಮನೋಭಾವ ಕೂಡ ಬಹಳಷ್ಟು ಜನರಿರುತ್ತೆ. ಸೊ ಇದ್ರ ಜೊತೆಗೆ ಅವ್ರು ಹೇಳ್ತಾರೆ, ನನ್ನ ರಿಜೆಕ್ಟ್ ಮಾಡ್ತೀಯಾ ನೀನು, ನನ್ನಂತ ಹುಡುಗನನ್ನ ಅಥವಾ ನನ್ನಂತ ಹುಡುಗಿಯನ್ನ ರಿಜೆಕ್ಟ್ ಮಾಡ್ತೀಯಾ ನೀನು, ಸೊ ನನ್ನನ್ನು ಯಾರು ರಿಜೆಕ್ಟ್ ಮಾಡಕ್ ಸಾಧ್ಯ ಇಲ್ಲ ಅನ್ನುವಂತ ಮನೋಭಾವ ಕೂಡ ಅವ್ರಿಗೆ ಬೆಳೆದು ಬಿಟ್ಟಿರುತ್ತೆ. ಇದು ಕೂಡ ತಪ್ಪು ಫ್ರೆಂಡ್ಸ್. ನಾವು ಇನ್ನೊಬ್ಬರಿಗೆ ನಿನ್ನ ಇಷ್ಟ ಪಡ್ತೀವಿ ಅಂತ ಹೇಳುವಂತ ಅಧಿಕಾರ ಎಷ್ಟಿದೆಯೋ ಅವ್ರಿಗೂ ಕೂಡ ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳುವಂತ ಅಧಿಕಾರ ಕೂಡ ಇದೆ. ಸೊ ಆದ್ದರಿಂದ ನಮಗೆ ಇರುವಂತ ಕಲರ್ ಆಗಿರ್ಬೋದು, ನನ್ನ ಹೈಟ್ ಆಗಿರ್ಬೋದು, ನಾನು ಸುಂದರ ಅನ್ಕೊಳ್ಳುವಂತ ಅವಶ್ಯಕತೆ ಬಹಳಷ್ಟಿಲ್ಲ. ಯಾಕಂದ್ರೆ ಇವೆಲ್ಲವೂ ಕೂಡ ನನ್ನ ಪೇರೆಂಟ್ಸ್ ಇಂದ, ನನ್ನ ಜೀನ್ಸ್ ಇಂದ ನನಗೆ ಬಂದಿವು. ಇದಕ್ಕೆ ನಾನು ಮೂಲ ಕಾರಣ ಅಲ್ಲ ಅನ್ನುವಂತ ಒಂದು ಜ್ಞಾನವನ್ನ ಪೇರೆಂಟ್ಸ್ ಆದವರು ಮಕ್ಕಳಿಗೆ ತಿಳಿ ಹೇಳಿದರೆ, ಪೇರೆಂಟ್ಸ್ ಮಕ್ಕಳನ್ನ ಕನ್ವಿನ್ಸ್ ಮಾಡಿದಾಗ ಡೆಫಿನೆಟ್ಲಿ ಇಂಥ ಪ್ರಕರಣಗಳನ್ನ ತಡೆಗಟ್ಟಬಹುದು. ಮೂರನೇದಾಗಿ ಲೆಟ್ ಇಟ್ ಗೋ ಅನ್ನುವಂತ ಮನೋಭಾವ. ಇನ್ನ ಎಕ್ಸಾಮ್ ಅಲ್ಲಿ ಫೇಲು ಆಗಿರಬಹುದು, ಪ್ರೇಮ ವೈಫಲ್ಯನೂ ಆಗಿರ್ಬೋದು, ಹೋಗ್ಲಿ ಬಿಡು ಅನ್ನುವಂತ ಮನೋಭಾವ ಬೆಳೆಸಿಕೊಳ್ಳುವುದು ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಯಾವುದೇ ಒಂದು ಸಮಸ್ಯೆಗಳಾದ್ರೂ ಕೂಡ ನಮಗೆ ಮ್ಯಾಥಮೆಟಿಕ್ಸ್ ಹೇಳಿಕೊಟ್ಟಿದೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಇದೆ ಎಂದು. ಇದನ್ನ ಮಕ್ಕಳಿಗೆ ತಿಳಿಸಿ ಹೇಳುವಂತ ಅವಶ್ಯಕತೆ ಇದೆ. ನಾಲ್ಕನೇದಾಗಿ ಸ್ವಾರ್ಥ ಪ್ರೀತಿ ಸರಿಯಲ್ಲ. ಯಾವುದೇ ಒಂದು ವಸ್ತು ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ನನಗೆ ಮಾತ್ರ ಸೇರಿದ್ದು ಅನ್ನುವಂತ ಮನೋಭಾವ ಇದ್ದಾಗಲೂ ಕೂಡ ಮಕ್ಕಳು ಕ್ರಿಮಿನಲ್ ಆಗುವಂತ ಚಾನ್ಸಸ್ ಗಳು ಇದಾವೆ. ಸೊ ಆದ್ರಿಂದ ಮಕ್ಕಳಿಗೆ ಅವಾಗವಾಗ ಇವತ್ತಿನ ದಿನ ಏನಾಗ್ತಾ ಇದೆ ಅಂದ್ರೆ, ಪೇರೆಂಟ್ಸ್ ತಾವು ತುಂಬಾ ಕಷ್ಟಪಟ್ಟಿರ್ತಾರೆ ಲೈಫ್ ಒಳಗೆ. ಸೊ ಆ ತರ ಕಷ್ಟಗಳು ಮಕ್ಕಳಿಗೆ ಆಗ್ಬಾರ್ದು ಅಂತ ವಿಚಾರ ಮಾಡ್ತಾರೆ. ಯಾವ ಮಗು ಕಷ್ಟ ಪಡುತ್ತೋ ಆ ಮಗು ಮಾತ್ರ ಉತ್ತಮ ಮಗು ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ಆದ್ರಿಂದ ಮಕ್ಕಳಿಗೆ ಕಷ್ಟದ ಅನುಭವಗಳನ್ನ ಮಾಡುವಂತ ಜವಾಬ್ದಾರಿ ಕೂಡ ಪೇರೆಂಟ್ಸ್ ಮೇಲೆ ಇದೆ. ಐದನೇದಾಗಿ ಮಕ್ಕಳೊಂದಿಗೆ ಎಲ್ಲಾ ವಿಷಯಗಳನ್ನ ಪೇರೆಂಟ್ಸ್ ಆದವರು ಮುಕ್ತವಾಗಿ ಚರ್ಚೆಯನ್ನ ಮಾಡಲೇಬೇಕು. ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸೆಕ್ಸ್ ಎಜುಕೇಶನ್ ನ ಕಂಪಲ್ಸರಿಯಾಗಿ ಶಿಕ್ಷಣದ ಭಾಗವನ್ನ ಮಾಡಿದಾಗ ಡೆಫಿನೆಟ್ಲಿ ಇಂಥ ಪ್ರಕರಣಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಆರನೇದಾಗಿ ಇಂತಹ ಕೊಲೆ ಪ್ರಕರಣಗಳು ನಡೆದಾಗ ಸಾಮಾನ್ಯ ಜನರು ಬೀದಿಗಿಳಿತಾರೆ. ಓನ್ಲಿ ಕೊಲೆ ಮಾಡದೊಂದೇ ತಪ್ಪು ಅಂತ ಕೂಡ ಹೇಳ್ತಾರೆ. ಆದ್ರೆ ಎರಡೂ ಪಕ್ಷಗಳ ವಾದವನ್ನ ಪ್ರತಿಯೊಬ್ಬರು ಕೂಡ ಕೇಳಲೇಬೇಕು. ಕೊಲೆ ಮಾಡಿದವನ ವಾದ ಮತ್ತೆ ಇನ್ನ ಕೊಲೆ ಆದವರು ಕೂಡ ಏನ್ ತಪ್ಪಿದೆ ಅಂತ ತಿಳ್ಕೊಂಡಾಗ ನಾವು ಬೆಟರ್ ಡಿಸಿಷನ್ಸ್ ಗಳನ್ನ ಮಾಡಬಹುದು. ಏಳನೇದಾಗಿ ಬಹಳಷ್ಟು ಜನ ಹೇಳ್ತಾರೆ, ಇಂತಹ ಕೊಲೆ ಪ್ರಕರಣಗಳಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನ ನೀಡಬೇಕು ಅಥವಾ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅಂತ.
ಆದ್ರೆ ಈ ತರ ಮಾಡೋದ್ರಿಂದ ಇಂಥ ಕೊಲೆ ಪ್ರಕರಣಗಳು ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಇವರಿಗೆ ಜೀವಾವಧಿ ಶಿಕ್ಷೆಯನ್ನ ಡೆಫಿನೆಟ್ಲಿ ಕೊಡಬಹುದು ಫ್ರೆಂಡ್ಸ್. ಒಂದೇ ಬಾರಿಗೆ ಇವರನ್ನ ಕೊಲ್ಲೋಕ್ಕಿಂತ ಜೈಲಿನಲ್ಲಿಟ್ಟು ಪ್ರತಿದಿನ ಇವರನ್ನ ಕೊಲ್ಲೋದಿದೆ ಅಲ್ವಾ, ಅದು ನನಗನ್ಸುತ್ತೆ ಅದು ಇನ್ನೂ ಕಠಿಣವಾದಂತ ಶಿಕ್ಷೆ ಆಗಿದೆ ಅಂತ. ಸೊ ಹಾಗೆ ಗಾಂಧೀಜಿ ಕೂಡ ಹೇಳ್ತಾರೆ, ಕಣ್ಣಿಗೆ ಕಣ್ಣು ಅನ್ನುವಂತ ನೀತಿಯನ್ನ ನಾವೇನಾದ್ರೂ ಫಾಲೋ ಮಾಡಿದ್ದೆ ಆದ್ರೆ ಈ ಜಗತ್ತು ಡೆಫಿನೆಟ್ಲಿ ಕುರುಡಾಗ್ಬಿಡುತ್ತೆ, ಇಲ್ಲಿ ಯಾರು ಕೂಡ ಉಳಿಯೋದಿಲ್ಲ ಅಂತ. ಆದ್ದರಿಂದ ಕೊಲೆಗೆ ಕೊಲೆಯೇ ಪರಿಹಾರವಲ್ಲ. ಸೊ ಅದರಿಂದ ಯಾವುದೇ ಕೊಲೆಗಳು ನಿಲ್ಲೋದಿಲ್ಲ. ಹದಿಹರೆಯದ ವಯಸ್ಸಿನಲ್ಲಿ ಯುವಕ ಮತ್ತು ಯುವತಿಯರ ನಡುವೆ ಅಟ್ರಾಕ್ಷನ್ ಆಗೋದೇನೋ ಸಹಜ. ಆ ಸಂದರ್ಭದಲ್ಲಿ ಪಾಲಕರಾದವರು ಮತ್ತು ಸಮಾಜದಲ್ಲಿ ತಿಳಿದವರು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ತಿಳಿ ಹೇಳುವುದರ ಮೂಲಕ ಇಂತಹ ಪ್ರಕರಣಗಳು ಆಗುವುದನ್ನ ತಡೆಗಟ್ಟಬಹುದು. ಇದರ ಜೊತೆಗೆ ಫಾರ್ಗ್ಯೂನೆಸ್ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾರು ಹೇಳ್ತಿರ್ತಾರೆ ನನಗೆ ಮೋಸ ಆಗಿದೆ ಅಂತ, ಬಟ್ ನನಗನ್ಸುತ್ತೆ ಮೋಸ ಮಾಡೋರ್ದು ಇದ್ರೊಳಗೆ ಎಷ್ಟು ತಪ್ಪಿದೆಯೋ ಮೋಸ ಹೋದವ್ರದ್ದು ಕೂಡ ಅಷ್ಟೇ ತಪ್ಪಿದೆ ಅಂತ. ಸೊ ಇದನ್ನ ಮಕ್ಕಳಿಗೆ ನಾವು ಮನವರಿಕೆ ಮಾಡಿಕೊಟ್ಟಾಗ ಡೆಫಿನೆಟ್ಲಿ ಫಾರ್ಗ್ಯೂನೆಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ. ಫಾರ್ಗ್ಯೂನೆಸ್ ಮಾಡೋದ್ರಿಂದ ನಾವು ಕ್ರಿಮಿನಲ್ ಆಗೋದು ತಪ್ಪುತ್ತೆ, ಅದ್ರ ಜೊತೆಗೆ ಇನ್ನೊಬ್ಬರು ಕೊಲೆ ಆಗೋದು ಕೂಡ ತಪ್ಪುತ್ತೆ. ಸೊ ನಿಮಗೆ ಏನನ್ಸುತ್ತೆ ಫ್ರೆಂಡ್ಸ್? ನನ್ನ ಅನಿಸಿಕೆಗಳನ್ನ ನಾನು ಈ ವಿಡಿಯೋದ ಮೂಲಕ ಶೇರ್ ಮಾಡಿದೀನಿ. ನಿಮ್ಗೆ ಇಂಥ ಕೊಲೆ ಪ್ರಕರಣಗಳನ್ನ, ಅತ್ಯಾಚಾರ ಪ್ರಕರಣಗಳನ್ನ ತಡೆಗಟ್ಟಲಿಕ್ಕೆ ನಿಮಗೇನ್ ಸೊಲ್ಯೂಷನ್ ಅನ್ಸುತ್ತೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಳಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ಈ ವಿಡಿಯೋ ಉಪಯೋಗ ಅನಿಸ್ತಲ್ಲಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಜೊತೆಗೂ ಕೂಡ ಹಂಚಿಕೊಳ್ಳಿ.